ನಮಸ್ತೆ. ಇವತ್ತು ಸ್ವಲ್ಪ ಬೇಗನೆ ಎಚ್ಚರಿಕೆ ಆಯ್ತು. ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡೆ. ಹಾಗೆ ನಮ್ಮನೇಲಿ ಪ್ರತಿದಿನ ನಾವು ಹೆಲ್ದಿ ಡ್ರಿಂಕ್ ಅಂತ ಹೇಳಿ ಯಾವುದಾದ್ರೂ ಒಂದು ತರಕಾರಿನ ಯೂಸ್ ಮಾಡಿಕೊಂಡು ನಾನು ಮಾಡ್ತಾನೆ ಇರ್ತೀನಿ. ಇವತ್ತು ಸೋರೆಕಾಯಿನ ತರಿಸಿದ್ದೆ. ಅದನ್ನ ನಾನೇ ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ. ಕೆಲವರು ಅದರ ರೆಸಿಪಿನ ಹಾಕಿ ಅಂತಿದ್ದೀರಾ. ರೆಸಿಪಿ ನಾನು ತುಂಬ ಸತಿ ಶೇರ್ ಮಾಡಿದ್ದೀನಿ. ಮತ್ತು ತುಂಬ ಸಿಂಪಲ್ಲು. ಯಾವುದಾದ್ರೂ ಒಂದು ತರಕಾರಿ ಅದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ, ಪುದೀನ, ಶುಂಠಿ, ಉಪ್ಪು, ಮೆಣಸಿನ ಪುಡಿನ ಹಾಕ್ಕೊಂಡು ಮಾಡ್ಕೋತಿರ್ತೀನಿ. ತರಕಾರಿ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಆದರೆ ಪುದೀನ, ಶುಂಠಿ, ಬೆಟ್ಟದ ನೆಲ್ಲಿಕಾಯಿ ಆಗ್ಬೋದು, ಉಪ್ಪು, ಮೆಣಸಿನ ಪುಡಿ ಅದನ್ನು ರೆಗ್ಯುಲರಾಗಿ ಹಾಕ್ತಾನೇ ಇರ್ತೀನಿ. ಕೆಲವು ಸತಿ ನನಗೆ ಈ ಬೆಟ್ಟದ ನೆಲ್ಲಿಕಾಯಿ ಸಿಗೋದಿಲ್ಲ. ಅಂಥ ಟೈಮಲ್ಲಿ ನಾನು ನಿಂಬೆಹಣ್ಣ ಹಾಕ್ಕೋತಿರ್ತೀನಿ. ಬಟ್ ನನಗೆ ಅದು ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಅಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂಥರ ಹೊಗರೊಗ್ರು ಹುಳಿ ಹುಳಿಯಾಗಿ ಇರತ್ತಲ್ವಾ ಅದು. ಮತ್ತು ಅದು ಇವನ್ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಕಂಪಲ್ಸರಿಯಾಗಿ ಅದನ್ನು ಯೂಸ್ ಮಾಡೇ ಮಾಡ್ತೀನಿ. ಬಟ್ ಕೆಲವು ಸತಿ ನನಗೆ ಸಿಗದೇ ಇದ್ದಾಗ ಮಾತ್ರ ನಿಂಬೆಹಣ್ಣ ಬಳಸ್ಕೊತಿರ್ತೀನಿ ಅಷ್ಟೇ. ಜ್ಯೂಸ್ ಎಲ್ಲ ಮಾಡಾದ್ಮೇಲೆ ಕೆಲವೊಂದು ಅಡುಗೆ ಕೆಲಸಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪಾವನಿ ದೇವ್ರ ಮನೆ ಎಲ್ಲ ಶುದ್ಧಿ ಮಾಡಿದ್ಲು. ಹಾಗೆ ದೇವ್ರ ಸಾಮಗ್ರಿಗಳನ್ನೂ ಎಲ್ಲ ತೊಳೆದಿಟ್ಟಿದ್ಲು. ಸೊ ಇವಾಗ ನಾನು ಪೂಜೆ ಎಲ್ಲ ಮಾಡ್ಕೊತಿರ್ತೀನಿ. ಬೆಳಿಗ್ಗೆನೂ ಒಂದ್ಸತಿ ಪೂಜೆ ಮಾಡಿಕೊಂಡೆ, ಮತ್ತು ಸಂಜೆನೂ ಒಂದ್ಸತಿ ಪೂಜೆ ಎಲ್ಲ ಮಾಡಿಕೊಂಡು ನಮ್ಮನೆಯವರು ಇವತ್ತು ಸ್ವಲ್ಪ ಬೇಗನೆ ಬಂದರು. ಮನೆಯಲ್ಲಿ ಕೆಲವೊಂದು ಲೈಟ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ನಾನು ಆಲ್ಮೋಸ್ಟ್ ಒಂದು 20 ದಿನದಿಂದ ಅವ್ರಿಗೆ ಹೇಳ್ತಾನೆ ಇದ್ದೆ, ಲೈಟ್ಸ್ ಚೇಂಜ್ ಮಾಡಿಕೊಡಿ, ಅದು ಬರ್ತಾ ಇಲ್ಲ ಅಂತ ಹೇಳಿ. ಅವರು ಸ್ವಲ್ಪ ಫ್ರೀ ಮಾಡಿಕೊಂಡು ಇವತ್ತು ಕರ್ಕೊಂಡು ಹೋಗಿದ್ರು. ನಾನು ರೆಗ್ಯುಲರಾಗಿ ಶೂಟ್ ಎಲ್ಲ ಮಾಡ್ಕೊತಿರ್ತೀನಿ ಅಲ್ವಾ. ನಮಗೆ ಲೈಟಿಂಗ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಇರತ್ತೆ. ನಾರ್ಮಲ್ ಆಗಾದರೆ ಬಿಡು, ಒಂದು ಸಣ್ಣ ಲೈಟಲ್ಲಿ ಇರ್ಬೋದು ಅನ್ಕೋತೀನಿ. ಆದರೆ ಇದಕ್ಕೆ ಬೇಕೇ ಬೇಕು ಅಂತ ಹೇಳಿ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಲೈಟ್ಸೇ ತೊಗೊಂಬಂದ್ಬಿಟ್ವಿ ಇರಲಿ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರು ಆನ್ ದ ವೇ ಬರ್ತಿದ್ದಂಗೆ ನಿಂಬೆಹಣ್ಣು ಕಾಣಿಸ್ತು. ಆ್ಯಕ್ಚುಲಿ ಮನೇಲಿ ತುಂಬಾ ನಿಂಬೆಹಣ್ಣು ಇತ್ತು. ಆದರೆ ನಮ್ಮ ಮನೆಯವ್ರಿಗೆ ಏನಂದರೆ, ಯಾರಾದರೂ ಏಜ್ ಆಗಿರೋರು ಈ ಥರ ತರಕಾರಿ, ಹಣ್ಣು, ಕಾಯಿ ಏನಾದರೂ ಮಾರ್ತಿದ್ರೆ ಅವ್ರ ಹತ್ರ ಅವರು ಕಂಪಲ್ಸರಿಯಾಗಿ ಪರ್ಚೇಸ್ ಮಾಡೇ ಮಾಡ್ತಾರೆ. ಅದು ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಾಗಾಗಿ ನಾನೇನು ಮಾತಾಡಲ್ಲ, ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಅವ್ರೇನಂತಂದರೆ, ಅವರು ಇಷ್ಟು ಏಜ್ ಆದ್ರೂ ಈ ಥರ ಮಾಡ್ತಿರ್ತಾರಲ್ವ, ನಾವು ಅವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ಅವ್ರಿಗೊಂದು ಸ್ವಲ್ಪ ಆದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅವರು ಯೋಚನೆ ಮಾಡ್ತಿರ್ತಾರೆ. ಹಾಗೆ ಮಾವಿನ ಹಣ್ಣು ಬೇಕಿತ್ತು. ಇವಾಗ ಸೀಸನಲ್ ಫ್ರೂಟ್ಸ್ ಅಲ್ವಾ. ಸೊ ಆ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೆ ಅದು ತಿಂದರೆ ನಮಗೂ ತುಂಬಾ ಹೆಲ್ತ್ ಒಳ್ಳೆಯದು ಅಂತ ಹೇಳಿ ಫ್ರೂಟ್ಸ್ ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ನಾಳೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.